Hi dear students. In the previous video, we were discussing about the 1 mark questions of the first chapter of statistics for economics. That means introduction to statistics for economics ಅದನ್ನ explain ಮಾಡಿದ್ದಾಯ್ತು. In this video, 2 marks ಅಲ್ಲಿ ಏನೇನಿದೆ ಅಂತ ನೋಡೋಣ. ಇದೇ ಚಾಪ್ಟರ್ ಅಲ್ಲಿ introduction to statistics for economics ಅಲ್ಲಿ important 2 marks questions ಏನೇನಿದೆ ಅಂತ ನೋಡೋಣ. ವೇಟ್ ಮಾಡೋದು ಬೇಡ, ಬನ್ನಿ ಹೋಗೋಣ ಬೇಗ 2 marks questions ಮುಗಿಸ್ಕೊಳ್ಳೋಣ ಇವತ್ತು. ಓಕೆ, ಬನ್ನಿ ಹಾಗಾದ್ರೆ ಇದರಲ್ಲಿ 2 marks questions ಫಸ್ಟ್ ಚಾಪ್ಟರ್ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಲ್ಲಿ 2 marks questions ಏನೇನಿದೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಕ್ವಶನ್ ನಿಮ್ಗೆ ವಾಟ್ ಈಸ್ ಕ್ವಾಂಟಿಟೇಟಿವ್ ಡೇಟಾ, ಗಿವ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ ನಿಮ್ಗೆ. ಕ್ವಾಂಟಿಟೇಟಿವ್ ಡೇಟಾದಲ್ಲಿ ನಿಮ್ಗೆ ದೇರ್ ಆರ್ 2 ಟೈಪ್ಸ್, ಕ್ವಾಂಟಿಟೇಟಿವ್ ಡೇಟಾ ಅಂಡ್ ಕ್ವಾಲಿಟೇಟಿವ್ ಡೇಟಾ ಅಂತ. ಅದರಲ್ಲಿ ಕ್ವಾಂಟಿಟೇಟಿವ್ ಡೇಟಾ ಅಂದ್ರೆ ಏನು, ಎಕ್ಸಾಂಪಲ್ ಕೇಳಿದ್ದಾರೆ ನಿಮ್ಗೆ. ಕ್ವಾಂಟಿಟೇಟಿವ್ ಡೇಟಾ ಅಂತಂದ್ರೆ ದ ಡೇಟಾ ವಿಚ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಲ್ಲಿ ಮೆಜರ್ ಮಾಡಕ್ ಆದ್ರೆ ಅದನ್ನ ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಎಕ್ಸಾಂಪಲ್ ನಿಮ್ಗೆ ಹೈಟ್ ಆಫ್ ಎ ಪರ್ಸನ್, ವೆಯ್ಟ್ ಆಫ್ ಎ ಪರ್ಸನ್, ಇದನ್ನೆಲ್ಲ ನಾವು ನಂಬರ್ಸ್ ಹೇಳ್ಬೋದು. ಹೈಟ್ 5.0, 6.1 ಈ ತರದೆಲ್ಲ ನಂಬರ್ಸ್ ಅಲ್ಲಿ ಹೇಳ್ಬೋದು ನಾವು. ವೆಯ್ಟ್ ಅಷ್ಟೇ, 50 kg ಇದೀನಿ, 60 kg ಇದೀನಿ, ಈ ತರ ನಾವು ನಂಬರ್ಸ್ ಅಲ್ಲಿ ಹೇಳೋಕ್ ಯಾವ್ದ್ಯಾವ್ದೆಲ್ಲ ಆಗುತ್ತೋ ಅದನ್ನೆಲ್ಲ ನಾವ್ ಏನಂತ ಕರಿತೀವಿ ಅಂತಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಅದೇ ಇಲ್ಲಿ ಕೊಟ್ಟಿರೋದು ನಿಮ್ಗೆ. ಕ್ವಾಂಟಿಟೇಟಿವ್ ಡೇಟಾ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಡೇಟಾ which can be measured or which can be expressed in terms of numbers. ಅದನ್ನ ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಇನ್ನು ಎರಡನೇ ಕ್ವಶನ್ ನೋಡೋದಾದ್ರೆ ವಾಟ್ ಈಸ್ ಕ್ವಾಲಿಟೇಟಿವ್ ಡೇಟಾ ಅಂತ ಕೇಳಿದ್ದಾರೆ. ಕ್ವಾಲಿಟೇಟಿವ್ ಡೇಟಾ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಈಗ ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳಿದೆ ನಿಮ್ಗೆ, ಏನದು, ಇಟ್ ಈಸ್ ದ ಟೈಪ್ ಆಫ್ ಡೇಟಾ ವಿಚ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್. ಇದಂಗಲ್ಲ. ಕ್ವಾಲಿಟೇಟಿವ್ ಡೇಟಾ ಅಂತಂದ್ರೆ ಇಟ್ ಈಸ್ ದ ಡೇಟಾ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಇದನ್ನ. ಫಾರ್ ಎಕ್ಸಾಂಪಲ್ ಪೇನ್ ಆಫ್ ಎ wounded ಪರ್ಸನ್, ಹ್ಯಾಪಿನೆಸ್ ಆಫ್ ಎ ಪರ್ಸನ್. ಈಗ ನಮ್ಗೆ ಗಾಯ ಆಗೋಗಿದೆ ಅಂತ ಅನ್ಕೊಳ್ಳೋಣ, ಮಂಡಿಲಿ ಸಿಕ್ಕಾಬಟ್ಟೆ ನೋವಾಗ್ತಾ ಇರತ್ತೆ. ಆ ನೋವನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗತ್ತಾ ನಂಬರ್ಸ್ ಅಲ್ಲಿ? 1 ನೋಯ್ತಿದೆ 2 ನೋಯ್ತಿದೆ ಅಂತ? ಇಲ್ಲ ಅಲ್ವಾ? ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಇದನ್ನ ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಬರೀ ಫೀಲಿಂಗ್ಸ್ ಅಷ್ಟೇ. ಅದು ಹ್ಯಾಪಿನೆಸ್ ಅಷ್ಟೇ. 1 ಖುಷಿ ಆಗ್ತಿದೆ 2 ಖುಷಿ ಆಗ್ತಿದೆ ಅಂತ ಹೇಳಕ್ ಆಗಲ್ಲ, ಆಗದೇ ಇಲ್ಲ. ಹೌದಲ್ವಾ? ಸೊ ಅದೆಲ್ಲ ನಾವು ನಂಬರ್ಸ್ ಅಲ್ಲಿ ಮೆಜರ್ ಮಾಡಕ್ ಆಗಲ್ಲ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ, ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್. ಇದು ಎರಡನೇ ಕ್ವಶನ್ ಆಯ್ತು. ಇನ್ನು ಥರ್ಡ್ ಕ್ವಶನ್ ನೋಡೋದಾದ್ರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಎಂಪ್ಲಾಯಿ ಅಂಡ್ ಎಂಪ್ಲಾಯರ್. ಸಿಂಪಲ್. ನಾನ್ ನಿಮ್ಗೆ MCQ ಇದ್ದಾಗಲೇ ಹೇಳ್ಕೊಟ್ಟಿದ್ದೆ. ಎಂಪ್ಲಾಯಿ ಅಂತಂದ್ರೆ ಒನ್ ಹೂ ವರ್ಕ್ ಫಾರ್ ಸಮ್ವನ್ ಎಲ್ಸ್ ಫಾರ್ ದ ಪೇಮೆಂಟ್. ಇನ್ನೊಬ್ಬನ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾನ ಅವನು. ಅವನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಪ್ಲಾಯಿ ಅಂತ ಕರಿತೀವಿ. ಅವ್ನ್ ಬೇರೆಯವ್ರ ಸಂಬಳ ಕೊಡ್ತಾರೆ, ಅದಕ್ಕೋಸ್ಕರ ಅವ್ನ್ ಕೆಲಸ ಮಾಡ್ತಿರ್ತಾನೆ. ಅದೇ ಎಂಪ್ಲಾಯರ್ ಅಂತಂದ್ರೆ ಒನ್ ಹೂ ಗಿವ್ಸ್ ದ ಜಾಬ್ಸ್ ಅಂಡ್ ಮೇಕ್ ಪೇಮೆಂಟ್ ಫಾರ್ ಹಿಸ್ ಸರ್ವಿಸಸ್. ಅಲ್ವಾ? ಸೊ ಎಂಪ್ಲಾಯರ್ ಅಂದ್ರೆ ಯಾರ್ ಕೆಲಸ ಕೊಡ್ತಾನೋ ಮತ್ತೆ ಸಂಬಳ ಕೊಡ್ತಾನೋ ಅವನ್ನ ನಾವು ಎಂಪ್ಲಾಯರ್ ಅಂತ ಕರಿತೀವಿ. ಎಂಪ್ಲಾಯಿ ಅಂತಂದ್ರೆ ಒನ್ ಹೂ ವರ್ಕ್ ಫಾರ್ ಸಮನ್ ಎಲ್ಸ್ ಫಾರ್ ದ ಪೇಮೆಂಟ್. ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡ್ತಾರನ್ನ ಅವ್ರನ್ನ ಎಂಪ್ಲಾಯಿ ಅಂತ ಕರಿತೀವಿ ನಾವು. ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಎಂಪ್ಲಾಯಿ ಅಂಡ್ ಎಂಪ್ಲಾಯರ್. ಇದು ನಿಮ್ಗೆ ಥರ್ಡ್ ಕ್ವಶನ್ ಆಯ್ತು ನಿಮ್ಗೆ. ಇನ್ನು ಫೋರ್ತ್ ಕ್ವಶನ್ ನೋಡೋದಾದ್ರೆ ಸ್ಟೇಟ್ ಎನಿ ಟೂ ರಿಸೋರ್ಸಸ್ ವಿಚ್ ಹ್ಯಾವ್ ಆಲ್ಟರ್ನೇಟಿವ್ ಯೂಸಸ್. ಆಲ್ಟರ್ನೇಟಿವ್ ಯೂಸಸ್ ಅಂತಂದ್ರೆ ಮಲ್ಟಿಪಲ್ ಯೂಸ್ ಇರೋ ಯಾವ್ದಾದ್ರು ಗೂಡ್ಸ್ ಗಳನ್ನ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಮಲ್ಟಿಪಲ್ ಯೂಸ್ ಇರಬೇಕು, ಒಂದಕ್ಕಿಂತ ಜಾಸ್ತಿ ಯೂಸ್ ಇರೋದು. ಸೇ ಫಾರ್ ಎಕ್ಸಾಂಪಲ್ ಅದಕ್ಕೆ ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು. ಎಲೆಕ್ಟ್ರಿಸಿಟಿಗೆ ಮಲ್ಟಿಪಲ್ ಯೂಸ್ ಇದೆಯಾ? ಇದು ಆಲ್ಟರ್ನೇಟಿವ್, ಹೌದಲ್ವಾ? ಬಲ್ಬ್ ಯೂಸ್ ಮಾಡ್ಬೋದು, ಚಾರ್ಜ್ ಹಾಕೊಬಹುದು, ಟಿವಿ ನೋಡ್ಬೋದು, ವಾಷಿಂಗ್ ಮೆಷಿನ್ ರನ್ ಮಾಡ್ಬೋದು. ಮೆನಿ ಯೂಸಸ್ ಆರ್ ದೇರ್ ಎಲೆಕ್ಟ್ರಿಸಿಟಿಲಿ. ಅದೇ ತರ ನಿಮ್ಗೆ ಲ್ಯಾಂಡ್ ಅಲ್ಲೂ ಅಷ್ಟೇ. ಆ ಲ್ಯಾಂಡ್ ಅಲ್ಲಿ ನಾವೇನ್ ಬರೀ ಬಿಲ್ಡಿಂಗ್ ಕಟ್ಟಕ್ ಮಾತ್ರ ಯೂಸ್ ಮಾಡ್ತೀವ? ಬಿಲ್ಡಿಂಗ್ ಕಟ್ಬೋದು, ಇಲ್ಲ ಫಾರ್ಮಿಂಗ್ ಕೆಲಸ ಮಾಡ್ಬೋದು, ಹೌದಲ್ವೇನ್ರಪ್ಪ? ಮೆನಿ ಥಿಂಗ್ಸ್, ಬ್ರಿಡ್ಜ್ ಕಟ್ಬೋದು ಅದ್ರ ಮೇಲೆ ನಾವು. ಎಷ್ಟೊಂದು ಅದಕ್ಕೂನು ಲ್ಯಾಂಡ್ಗೂನು ತುಂಬಾ ಯೂಸಸ್ ಗಳಿದೆ. ಅದನ್ನೇ ಆಲ್ಟರ್ನೇಟಿವ್ ಯೂಸಸ್. ಇನ್ನೊಂದು ಕೊಟ್ಟಿದ್ದಾರೆ ವಾಟರ್. ವಾಟರ್ನು ಅಷ್ಟೇ ನಿಮ್ಗೆ. ವಾಟರ್ನ ಬರೀ ಕುಡಿಯೋಕ್ ಮಾತ್ರ ಅಲ್ಲ, ವಾಶ್ ಮಾಡ್ಕೊಳಕ್ಕೂ ಯೂಸ್ ಮಾಡ್ಬೋದು, ಬೇರೆ ಬೇರೆ ಕೆಲಸಗಳಿಗೂ ಯೂಸ್ ಮಾಡ್ಬೋದು ನೀರನ್ನ, ಹೌದಲ್ವಾ? ಸೊ ಇದು ನಿಮ್ಗೆ ಎಕ್ಸಾಂಪಲ್ಗಳು. ಯಾವ್ದಾವ್ದು ರಿಸೋರ್ಸಸ್ 3 ಹೇಳ್ದೆ, ಯಾವ್ದಾದ್ರು 2 ಬರೆದ್ರೆ ಸಾಕು ನೀವು ಎಕ್ಸಾಮ್ ಅಲ್ಲಿ. ಅದು ಬಿಟ್ರೆ ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ ಟೂ ಸ್ಕೇರ್ ಸಿಟೀಸ್ ಆಸ್ ಯು ಸೀನ್ ಇನ್ ಯುವರ್ ಡೈಲಿ ಲೈಫ್. ನೀವು ರೆಗ್ಯುಲರ್ ಆಗಿ ನೋಡುವಂತ ಸ್ಕೇರ್ ಸಿಟಿಗಳು ಯಾವ್ದ್ಯಾವ್ದು ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಏನೋ ವಾಟರ್, ಪೆಟ್ರೋಲ್, ಎಲೆಕ್ಟ್ರಿಸಿಟಿ ಈ ತರ ಎಲ್ಲ ಬರೆಯೋದಕ್ಕಿಂತ ಬೇಕಾದ್ರೆ ನೀವು ಏನು ಲಾಂಗ್ ಕ್ಯೂಸ್ ಅಟ್ ರೈಲ್ವೆ ಸ್ಟೇಷನ್, ಲಾಂಗ್ ಕ್ಯೂಸ್ ಅಟ್ ಸಿನಿಮಾ ಥಿಯೇಟರ್, ಇದನ್ನೆಲ್ಲ ನೀವು ಎಕ್ಸಾಂಪಲ್ ಬರಿಬಹುದು. ನೀವು ಎಕ್ಸಾಂಪಲ್ ಆಗಿ ಯಾಕೆಂತಂದ್ರೆ ಅದ್ರಲ್ಲೆಲ್ಲ ಕ್ಯೂ ನಿಂತಿರ್ತಾರಲ್ಲ, ಅದೆಲ್ಲ ಸ್ಕೇರ್ ಸಿಟಿ. ನಾನು ಹೇಳಿದ್ದೆ ನಿಮ್ಗೆ, ಟಿಕೆಟ್ ಖಾಲಿ ಆಗೋಯ್ತದೆ ಅಂತ ತಾನೇ ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು. ಸೊ ಹಾಗಾಗಿ ಅದನ್ನ ಎಕ್ಸಾಂಪಲ್ ಆಗಿ ಬರಿಬಹುದು ನೀವು. ಅದ್ರ ಜೊತೆಗೆ ಅದಿಲ್ಲ ನಮ್ಗೆ ಗೊತ್ತಾಗಲ್ಲ ಸರ್, ಏನೋ ಇದನ್ನೇ ಬರಿತೀವಿ ಅಂದ್ರೆ ಬರಿಬಹುದು ನೀವು. ವಾಟರ್, ಲ್ಯಾಂಡ್, ಎಲೆಕ್ಟ್ರಿಸಿಟಿ ಅಗೈನ್ ಯು ಕ್ಯಾನ್ ರೈಟ್. ಯಾಕೆ ಅಂತಂದ್ರೆ ಅದು ಅಷ್ಟೇ ಸ್ಕೇರ್ಸ್ ರಿಸೋರ್ಸಸ್. ಸೊ ಇದು ನಿಮ್ಗೆ ಸ್ಕೇರ್ ಸಿಟಿ ಆಫ್ ರಿಸೋರ್ಸಸ್ ಆಸ್ ಯು ಸೀನ್ ಇನ್ ಯುವರ್ ಡೈಲಿ ಲೈಫ್ ಗೆ ಆನ್ಸರ್ ಆಗುತ್ತೆ. ಇನ್ನು ಲಾಸ್ಟ್ ಕ್ವಶನ್ ನೋಡೋದಾದ್ರೆ ಜನರಲಿ ಇನ್ ವಿಚ್
3 ಪಾರ್ಟ್ಸ್ ಎಕನಾಮಿಕ್ಸ್ ಇಸ್ ಡಿಸ್ಕಸ್ಡ್. ಎಕನಾಮಿಕ್ಸ್‌ನ ಯಾವ 3 ಪಾರ್ಟ್‌ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋ ಒಂದು ಕ್ವೆಷನ್ ಕೇಳಿದ್ದಾರೆ. ಯಾವ 3 ಪಾರ್ಟು? ಸಿಂಪಲ್. ಈಗ ಎಕನಾಮಿಕ್ ಆಕ್ಟಿವಿಟೀಸ್ 4 ಇದೆ. ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್‌ಚೇಂಜ್ ಅಂತ. ಅದ್ರಲ್ಲಿ ಪ್ರೊಡಕ್ಷನ್ ಒಂದ್ ಬಿಟ್ಬಿಟ್ರೆ ಇನ್ ಮಿಕ್ಕಿದ್ ಇದೆಯಲ್ಲ ನಿಮ್ಗೆ ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಎಕ್ಸ್‌ಚೇಂಜ್. ಇದು 3ನು ನಾವೇನಂತ ಕರಿತೀವಿ ಅಂತಂದ್ರೆ, ಈ 3 ಪಾರ್ಟ್ ಅಲ್ಲೂ ನಾವು ಎಕನಾಮಿಕ್ಸ್‌ನ ಓದ್ತೀವಿ. ಒಂದು ಕನ್ಸಂಪ್ಷನ್ ಆಗಿರ್ಬೋದು. ಕನ್ಸಂಪ್ಷನ್ ಅಂದ್ರೆ ಇಟ್ ಈಸ್ ದ ಆಕ್ಟ್ ಆಫ್ ಯೂಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ಅವರ್ ವಾಂಟ್ಸ್. ನಮ್ಮ ವಾಂಟ್‌ಗಳನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೋಸ್ಕರ ನಾವೇನ್ ಯೂಸ್ ಮಾಡ್ತೀವಲ್ಲ ಗೂಡ್ಸ್‌ನ, ಅದನ್ನ ನಾವೇನಂತ ಕರಿತೀವಿ? ಕನ್ಸಂಪ್ಷನ್ ಅಂತ ಕರಿತೀವಿ. ಇನ್ನೊಂದು ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ನಾವು ನಮ್ಮ ಹತ್ರ ಇರೋ ನ್ಯಾಷನಲ್ ಇನ್‌ಕಮ್‌ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಮಾಂಗ್ ದಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ಈ 4ಕ್ಕೂನು ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀವಿ ನಾವು. ಅಂದ್ರೆ ಲ್ಯಾಂಡ್‌ಗೆ ರಿವಾರ್ಡ್ ರೆಂಟ್ ಕೊಡ್ತೀವಿ. ಲೇಬರ್‌ಗೆ ವೇಜಸ್ ಕೊಡ್ತೀವಿ ಅವ್ನು ಮಾಡೋ ಕೆಲ್ಸಕ್ಕೆ. ಅದೇ ತರ ಕ್ಯಾಪಿಟಲ್ ಯಾರ ಹತ್ರನೋ ಸಾಲ ತಗೊಂಡ್ ಬಂದಿರ್ತೀವಿ ಅದಕ್ಕೆ ಇಂಟ್ರೆಸ್ಟ್ ಕಟ್ತೀವಿ. ಆಮೇಲೆ ಆರ್ಗನೈಸೇಷನ್ ಮಿಕ್ಕೋದೇನು ಪ್ರಾಫಿಟ್. ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ ಅದನ್ನೇ ನಾವು ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಇನ್ನು ಮೂರನೇದು ನಿಮ್ಗೆ ಎಕ್ಸ್‌ಚೇಂಜ್. ಎಕ್ಸ್‌ಚೇಂಜ್ ಅಂದ್ರೇನು? ಇಟ್ ಈಸ್ ದ ಪ್ರೋಸೆಸ್ ಆಫ್ ಎಕ್ಸ್‌ಚೇಂಜಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಟ್ವೀನ್ ದ ಕಂಟ್ರೀಸ್. ಬೇರೆ ಬೇರೆ ಕಂಟ್ರಿ ಜೊತೆ ಎಕ್ಸ್‌ಚೇಂಜ್ ಮಾಡ್ಕೋತೀವಲ್ಲ ಗೂಡ್ಸ್‌ನ ಇನ್ ದ ಫಾರ್ಮ್ ಆಫ್ ಇಂಪೋರ್ಟ್ ಅಂಡ್ ಎಕ್ಸ್‌ಪೋರ್ಟ್. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎಕ್ಸ್‌ಚೇಂಜ್ ಅಂತ ಕರಿತೀವಿ. ಇನ್ ದೀಸ್ 3 ಪಾರ್ಟ್ಸ್ ವಿ ಕ್ಯಾನ್ ಸ್ಟಡಿ ದ ಎಕನಾಮಿಕ್ಸ್. ಯಾವ್ದ್ಯಾವ್ದು? ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಎಕ್ಸ್‌ಚೇಂಜ್. ಇಷ್ಟು ನಿಮ್ಗೆ 2 ಮಾರ್ಕ್ಸ್ ಕ್ವೆಷನ್ ಈ ಫಸ್ಟ್ ಚಾಪ್ಟರ್ ಅಲ್ಲಿ ಬರುವಂತದ್ದು. ಇದು ಬಿಟ್ಟು ಇನ್ಯಾವ ಕ್ವೆಷನ್ಸ್‌ಗಳು ನಿಮ್ಗೆ ಎಕ್ಸಾಮ್ಸ್ ಬರಲ್ಲ. ಓಕೆ. ಸೊ ಇದಿಷ್ಟನ್ನ ಓದ್ಕೋತಾ ಇರಿ ಚೆನ್ನಾಗಿ. ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ 4 ಮಾರ್ಕ್ಸ್ ಕ್ವೆಷನ್ಸ್‌ಗಳನ್ನ ಎಕ್ಸ್‌ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.